ಗ್ರೇಟ್ ಎಚ್ ಕೆ ಪಾಟೀಲ್ರು ಅನ್ನಲ್ಲ, ಅದು ಎಲ್ಲಿ ಇಟ್ಕೊಂಡವ್ರಂತೆ ಸತ್ಯಶೋಧನೆ ರಿಪೋರ್ಟ್ನ ಕ್ಯಾಬಿನೆಟಲ್ಲಿ ಚರ್ಚೆ ಯಾಕೆ ಮಾಡಲಿಲ್ಲ? ಇವತ್ತು ಬಿಡದಿ ಹತ್ರ ಹೊರಟವರಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ. ಎಚ್ ಕೆ ಪಾಟೀಲ್ನ ಕೇಳಲಿಕ್ಕೆ ಬಯಸ್ತೀನಿ, ಎಲ್ಲೋಯ್ತು ನಿಮ್ಮ ಸತ್ಯಶೋಧನೆ ರಿಪೋರ್ಟು? ಅವತ್ತು ನಾನು 5 ಟೌನ್ಶಿಪ್ ಮಾಡಲಿಕ್ಕೆ ಹೊರಟಾಗ ಕುಮಾರಸ್ವಾಮಿ ಅವರು ಬೆಂಗಳೂರು ನಗರದಲ್ಲಿ ರೈತರನ್ನೆಲ್ಲ ಒಕ್ಕಲೆಬ್ಬಿಸಿ ಲ್ಯಾಂಡ್ ಹೊಡೆಯಲಿಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಅದೇನೋ ಸತ್ಯಶೋಧನೆ ರಿಪೋರ್ಟ್ ಏನೋ ಇಟ್ಟಿದ್ದೀರಲ್ಲಪ್ಪ ಎಚ್ ಕೆ ಪಾಟೀಲ್ರೇ, ಕ್ಯಾಬಿನೆಟ್ ಮುಂದೆ ಯಾಕೆ ತರಲಿಲ್ಲ? ಇದೆಲ್ಲ ಚರ್ಚೆ ಮಾಡಬೇಕಾಗಿತ್ತಲ್ವ. ಈಗ ನಿಮ್ಮ ಸತ್ಯಶೋಧನೆ ರಿಪೋರ್ಟು ಯಾವ ಡಸ್ಟ್ಬಿನ್ಗೆ ಹಾಕಿದ್ದೀರಿ? ಎಲ್ಲಿದೆ ಅದು? ನಾವಿನ್ನೂ ಮರ್ತಿಲ್ಲ ಅದನ್ನು. ಅವತ್ತು ನಾನು ಈಗ ಇಲ್ಲಿ ಈ ಸರ್ಕಾರದಲ್ಲಿ ಏನೇನೋ ಮಾಡ್ಕೊಂಡವ್ರಲ್ಲಪ್ಪ ಹಣಕಾಸಿಗೆ, ನಿಮ್ಮ ಬೆಂಗಳೂರಿನ ಇದು ಆಮೇಲೆ ತರೋಣಂತೆ, ಅದೆಂಥದ್ದು ಗ್ಯಾರಂಟಿ 5% ಇದ್ದಿದ್ದು 2% ಇಳಿಸೋರಲ್ಲ, ರಿಯಾಯಿತಿ ಆಮೇಲೆ ಹೇಳ್ತೀನಂತೆ. ಇಲ್ಲಿ ಇವರೇನು ಮಾಡ್ತಾರೆ, ಈಗ ದುಡ್ಡು ಯಾವ ರೀತಿ ಹೊಂದಿಸ್ತಾರಂತೆ ಇದಕ್ಕೆ, ಈ ಪ್ರೋಗ್ರಾಮಿಗೆ ಬಿ ಡಿ ಎಯಿಂದ 3,000 ಕೋಟಿ ಹಾಕ್ತಾರಂತೆ. ಈಗ ಇಲ್ಲಿ ಎಲ್ಲ ಪಾಪ ಈ ಕಾರ್ನರ್ ಸೈಟು ಇವೆಲ್ಲ ಅವಲ್ಲ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಪಡೆಯಲು ಅದು ಏನಾಯಿತು, ಮೊದಲು ಎಂತೂ ನಮ್ಮ ಪ್ರಾಧಿಕಾರಗಳವಲ್ಲ, ಆನೆಕಲ್ದು ಪ್ರಾಧಿಕಾರ, ರಾಮನಗರ ಟೌನ್ ಪ್ಲಾನಿಂಗ್ ಅಥಾರಿಟಿಗಳು, ಇಲ್ಲೆಲ್ಲ ದೇವನಹಳ್ಳಿ, ಇಲ್ಲೇನು ದುಡ್ಡಿದೆ ಅದೆಲ್ಲ ಕ್ರೋಢೀಕರಿಸ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಮೊದಲು ಮಾಡಿದರು. ಅದೇನೋ ಈಗೆಲ್ಲ ಕೆಲವರೆಲ್ಲ ಒಪ್ಪಲಿಲ್ಲ, ಇದು ಗಲಾಟೆ ಮಾಡಿದ್ರು. ಅದಕ್ಕೀಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಈಕ್ವಿಟಿ ರೂಪದಲ್ಲಿ 3,000 ಕೋಟಿ ಆಗ್ತಾರಂತೆ. ದೆನ್ ಸಿ ಎ ನಿವೇಶನಗಳ ನಗದೀಕರಣ, ಬ್ಯಾಂಕ್ನಿಂದ ಅಡಮಾನ ಸಾಲ, ಇದು ಬೆಂಗಳೂರು ನಮ್ಮ ಮಹಾನಗರ ಪಾಲಿಕೆ ಪ್ರಾಧಿಕಾರದ್ದು. ಸರ್ಕಾರದ ಗ್ಯಾರಂಟಿ ಇಲ್ಲದೆ ಸಾಲ ಪಡೆಯೋದು 3,650 ಕೋಟಿ. ಹುಡ್ಕೋ ಬ್ಯಾಂಕಿಂದ 9,000 ಕೋಟಿ ಅಂತ ಹಾಕೋರು, ಈಗ 12,000 ಕೋಟಿ ತೊಗೊಂಡವ್ರೆ. ಹುಡ್ಕೋ ಬ್ಯಾಂಕಿಂದ ಮೊನ್ನೆ ಕ್ಲಿಯರ್ ಆಗಿದೆ. ಇಲ್ಲಿ ಪ್ರಶ್ನೆ ಏನು ಅಂದರೆ, ನಾನು ಈ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು, ಹಲವಾರು ಕೋರ್ಟ್ ಆದೇಶಗಳಿದೆ. ಅವ್ರು ಹೇಳ್ತಾರೆ, ಮೊನ್ನೆ ಧಮಕಿ ಹಾಕ್ತಾರೆ ರೈತರಿಗೆ, ಏನೋ ಧರ್ಮಕ್ಕೆ ದುಪ್ಪಟ್ಟು ಏರಿಕೆ ಮಾಡಿಸ್ಬಿಟ್ರಂತೆ. ಇವರು ಪರ್ಸನಲಿ ರಿಸ್ಕ್ ತಗೊಂಡು ಏನು ಪರಿಹಾರ ಕೊಡಬೇಕು ಅದಕ್ಕೆ ದುಪ್ಪಟ್ಟು ದುಡ್ಡು ಕೊಡಿಸ್ತಾ ಇದ್ದೀನಿ, ನೀವು ಒಪ್ಪಿಗೆ ಕೊಟ್ಕೊಂಡು ದುಡ್ಡು ತಗೊಂಡ್ರೆ ಸರಿ, ಇಲ್ಲ ಸೈಟ್ ಬೇಕು ಅಂದರೆ ಸೈಟ್ ತಗೊಳ್ಳಿ, ಇಲ್ಲದೆ ನಿಮಗೆ ನಾವೇನೀಗ ಪರಿಹಾರ ಕೊಡಬೇಕು ಅಂತ ಇದ್ದೀವಿ ಅದನ್ನು ಕಟ್ ಮಾಡಿ ಇದಕ್ಕೆ ಕಟ್ಬಿಡ್ತಾರಂತೆ, ಕೋರ್ಟಿಗೆ ಕಟ್ಬಿಟ್ಟು ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರಂತೆ. ಯಾರಪ್ಪನ ಮನೆದು ಅಂತ ಅಕ್ವೈರ್ ಮಾಡ್ತೀರಿ? ರೈತರ ಲ್ಯಾಂಡ್ನ ಯಾರಪ್ಪನ ಮನೆದು ಅಂತ ಹೇಳಿ. ಇವತ್ತು ಇಲ್ಲಿ ರೇಟ್ ಫಿಕ್ಸ್ ಮಾಡೋರೆ, ಯಾವ್ಯಾವ ವಿಲೇಜಲ್ಲಿ ಏನೇನು ರೇಟು ಅಂತ ಹೇಳಿ ಎಕರೆಗೆ ಫಿಕ್ಸ್ ಮಾಡ್ಕೊಂಡ್ರದ್ದು ಒಂದು ಭಾಗ ಅದಿರಲಿ. ಇವತ್ತೇನು 2 ಕೋಟಿ ಕೊಡ್ತೀವಿ ಅಂತಾರಲ್ಲ, 2 ಕೋಟಿ, ಕೆಲವು ಊರಲ್ಲಿ 2 ಕೋಟಿ 25 ಲಕ್ಷ ಮೇಯ್ನ್ ರೋಡಿಗೆ. ಅಪ್ಪ ನೀನೇ ಅಲ್ವಪ್ಪ ಮಿನಿಸ್ಟ್ರು, ಜಿಲ್ಲಾ ಉಸ್ತುವಾರಿ ಸಚಿವ, ನಿಮ್ಮ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಲ್ವೇ? 2016 ನಿಮ್ಮ ಈಗಲ್ ಟೌನು, ಇವತ್ತೇನು ಈ ಹಳ್ಳಿಗಳಿದೆ, ಈ ಹಳ್ಳಿಗಳು ಈ ಈಗಲ್ ಟನ್ಗೆ ಅಟ್ಯಾಚ್ಡೇ ಇರ್ತಕ್ಕಂಥದ್ದು. ಈಗಲ್ ಟನ್ದು ಈ ಅಟ್ಯಾಚ್ಡ್ ವಿಲೇಜ್ಗಳು ಇದೇ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ಟಲ್ಲಿ 983 ಕೋಟಿ ದುಡ್ಡು ಕಟ್ಟಿ ಅಂತ ಹೇಳಿದ್ರಲ್ಲಪ್ಪ. 983 ಕೋಟಿ, ಎಕರೆಗೆ 12 ಕೋಟಿ ರೂಪಾಯಿ
ಸಮಥಿಂಗ್ ಎಕರೆಗೆ ಫಿಕ್ಸ್ ಮಾಡಿರೋದು ಸರ್ಕಾರ. ಕ್ಯಾಬಿನೆಟ್ಟಲ್ಲಿ ಅಪ್ರೂವ್ ಮಾಡಿದ್ದೀರಿ. ನಿಮ್ಮ ಡಿ ಸಿ ರೆಕಮೆಂಡ್ ಮಾಡ್ತಾನೆ 12 ಕೋಟಿ ಎಕರೆಗೆ. ಸರ್ಕಾರಿ ಜಾಗಕ್ಕೆ ಅದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ, ಖರಾಬ್ ಲ್ಯಾಂಡು 77 ಎಕರೆ. ಅವರೇನು ಅಲ್ಲೊಂದು ಈಗಲ್ ಟೌನ್ ಮಾಡಲಿಕ್ಕೆ ಅದೆಂಥದ್ದು ನಿಮ್ಮ ಗೇಮ್ ಇದು ನಿಮ್ಮ ಗಾಲ್ಫ್ ಇದು ಮಾಡಲಿಕ್ಕೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಗೆ ಸ್ವಂತ ಹಣ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಜಾಗ ಅದು. ಅಲ್ಲಿ 77 ಎಕರೆ ಖರಾಬ್ ಭೂಮಿ ಒಳಗಡೆ ಸೇರಿದೆ ಅಂತ ಹೇಳಿ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ 3 ಡಿ ಸಿಗಳು 3 ಥರ ಆದೇಶ ಮಾಡ್ತಾರೆ. ಈ 12 ಕೋಟಿ ಯಾವ ಆಧಾರದ ಮೇಲೆ ಫಿಕ್ಸ್ ಮಾಡಿದ್ರಿ ಶಿವಕುಮಾರ್ ಅವರೇ? 983 ಕೋಟಿ ಯಾವ ಆಧಾರದ ಮೇಲೆ ಫಿಕ್ಸ್ ಮಾಡಿದ್ರಿ ಕ್ಯಾಬಿನೆಟ್ಟಲ್ಲಿ? ಅದೆಲ್ಲೋ ಬೈ ಎಲೆಕ್ಷನ್ನಲ್ಲಿ ಚುನಾವಣೆ ಗೆದ್ದ ಮೇಲೆ ಅಲ್ಲಿ ಊಟಕ್ಕೆ ಕರ್ಕೊಂಡು ಹೋದ್ರೆ ನಿಮ್ಮ ಶಿಷ್ಯಂದ್ರನ್ನ, ಅವನು ಪಾಪ ಅವನು ಯಾರೋ ಊಟ ಕೊಟ್ಟವನು 98,000 ರೂಪಾಯಿ ಬಿಲ್ ಕೊಟ್ಟ. ಇವರು ಮಹಾನುಭಾವ, ನನಗೆ ಬಿಲ್ ಕೊಡ್ತೀಯ 98,000 ರೂಪಾಯಿಗೆ ಅಂತ ಹೇಳಿ, ಕಲಿಸ್ತೀನಿ ಬುದ್ಧಿ ನಿನಗೆ ಅಂತ ಬ್ಯಾಗಿನ ತೆಗೆದು 1 ಲಕ್ಷ ದುಡ್ಡು ಕೊಟ್ಟು ಬಂದ. ಇಲ್ಲಿಗೆ ಬಂದು 983 ಕೋಟಿ ಫಿಕ್ಸ್ ಮಾಡಿದಾರೆ ಯಾರು? ಅವತ್ತು ಇದೇ ಸರ್ಕಾರಿ ಭೂಮಿಗೆ ನೀವು 983 ಕೋಟಿ ಫಿಕ್ಸ್ ಮಾಡಿದವರು, ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದವರು, ಡಿ ಸಿ ರೆಕಮೆಂಡ್ ಮಾಡಿರೋದು. ಈಗ ರೈತನಿಗೆ ಯಾವ ಆಧಾರದ ಮೇಲೆ 2 ಕೋಟಿ ಇಳಿಸಿದಿರಿ? ಈಗ ಅದು 10 ವರ್ಷದಿಂದ. ಏನು ರೈತನ ಉದ್ಧಾರ ಮಾಡೋದಕ್ಕೆ 2 ಕೋಟಿ 2.25 ಕೋಟಿ ದುಪ್ಪಟ್ಟು ಮಾಡಿಬಿಟ್ಟಿದ್ದೀನಿ. ಬೇಕಿರೋ ತಗೊಳ್ಳಿ, ಇಲ್ಲದೆ ಇದ್ರೆ ನಿಮ್ಮ ಭೂಮಿನ ನಾನು ಅಕ್ವೈರ್ ಮಾಡಿ ನಿಮ್ಮನ್ನೆಲ್ಲ ಒಕ್ಲಬ್ಬಿಸ್ತೀವಿ ಅಂತಂದರೆ. ಇವತ್ತು ಅಲ್ಲಿರ್ತಕ್ಕಂಥ ಭೂಮಿ ಹೇಳ್ತಾರೆ 80% ರೈತರೇ ಅಲ್ಲ ಅಂತಾರೆ. 80% ರೈತರೇ ಅಲ್ಲ ಅಂತ ಹೇಳ್ತಾವ್ರೆ. ಎಲ್ಲರೂ ಒಪ್ಪಿಗೆ ಕೊಟ್ಬಿಟ್ಟವ್ರೆ. 80% ರೈತರೇ ಇಲ್ಲದೆ ಹೋದರೆ 80% ನಿಮ್ಗೆ ಒಪ್ಪಿಗೆ ಕೊಟ್ಟಾರೆ ಯಾರು? 80% ಒಪ್ಪಿಗೆ ಕೊಟ್ಟವ್ರೆ ಅಂತಿದ್ದೀರಲ್ಲ ಅಲ್ಲಿರೋರು. ಯಾರು ಕೊಟ್ಟಿರೋರು? ಮೊದಲು ಈ ಪ್ರೋಸೆಸ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಬ್ಬ ಅಧಿಕಾರಿ ಮಾಹಿತಿ ಕೊಡ್ತಾನೆ. ಸರ್ಕಾರಿ ಭೂಮಿ ಈ 8 ಹಳ್ಳಿಗಳ ವ್ಯಾಪ್ತಿನಲ್ಲಿ 2230 ಎಕರೆ ಲ್ಯಾಂಡ್ ಇದೆ ಅಂತ ಕೊಡ್ತಾನೆ. ಸರ್ಕಾರಿ ಭೂಮಿ 2230 ಎಕರೆ. ಅದನ್ನೀಗ ಎಷ್ಟಿಗೆ ತಂದಿಟ್ಟವ್ರೆ? 750 ಎಕರೆ. ಈಗ 750 ಎಕರೆ ಸರ್ಕಾರಿ ಭೂಮಿ ಅಂತ ಇದೆ. ಪ್ರಾರಂಭಿಕ ಹಂತದಲ್ಲಿ 2320 ಎಕರೆ ಇದೆ ಅಂತ ಹೇಳಿ ರಿಪೋರ್ಟ್ ತಗೊಂಡು ಎಲ್ಲೋಯ್ತು ಆ ಸರ್ಕಾರಿ ಭೂಮಿ? ಯಾರ್ಯಾರಿಗೆ ಹೋಗಿದೆ ಅದು? ಎಷ್ಟು ಜನ ಅಧಿಕಾರಿಗಳಿಗೆ ಹೋಗಿದೆ? ಎಷ್ಟು ಜನ ರಾಜಕಾರಣಿಗಳಿಗೆ ಹೋಗಿದೆ? ಏನೋ ಹೇಳೋರಲ್ಲ ನಿನ್ನೆ, ಕೆಲವು MLAಗಳದ್ದು ಲ್ಯಾಂಡ್ ಇದೆ, ಕೆಲವು ಮಂತ್ರಿಗಳ ಲ್ಯಾಂಡ್ ಇದೆ, ಏನೋ ಹೇಳ್ಕೊಂಡವ್ರೆ. ಈ 2220 ಎಕರೆಯಲ್ಲಿ ಅವ್ರಿಗೆ ಹಂಚಿದ್ದೀರಾ? ಯಾವ್ಯಾವ ಅಧಿಕಾರಿಗಳ ಪಾಲು ಎಷ್ಟೆಷ್ಟಿದೆ, ಏನೇನು ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದೀರಿ? ಇದು ನಿಮ್ಮ ಯೋಜನೆ ಮಾಡಲಿಕ್ಕೆ ಹೊರಟಿರೋದು. ಇವ್ರು ಹೇಳ್ತಾರೆ ಇಲ್ಲಿ ಯಾವ ಸಾಮಾಜಿಕ ನ್ಯಾಯವೂ ಇಲ್ಲ, ಇಲ್ಲಿ ಏನು ಶಿಫಾರಸ್ಸೇನು? ಭೂಮಾಲೀಕರೊಂದಿಗೆ ಸಮಾಲೋಚಿಸಿ ಗ್ರಾಮಾವಾರು ಒಪ್ಪಂದದ 5 ತೀರ್ಪಿನಡಿಯಲ್ಲಿ ಭೂ ಪರಿಹಾರ ದರವನ್ನು ಶಿಫಾರಸು ಮಾಡಿರುತ್ತಾರೆ. ನಿಜವಾದ ರೈತರನ್ನ ಮೀಟಿಂಗೇ ಮಾಡಿಲ್ಲ. ಒಂದು ಸಲ ಡಿ ಸಿ ಕಚೇರಿಯಲ್ಲಿ ಒಂದು ರೈತರ ಸಭೆ ಅಂತ ಘೋಷಣೆ ಮಾಡಿದ್ರು. 3000 ಜನ ರೈತರಲ್ಲೆಲ್ಲ ಪೇಪರಲ್ಲೇ ಫೋಟೋ ಗಿಟೋ ಇದೆಯಲ್ಲ. ಡಿ ಸಿ ಕಚೇರಿ ಗೇಟ್ ಹತ್ರನೇ ಬಿಡಲಿಲ್ಲ, ಲಾಠಿ ಚಾರ್ಜ್ ಮಾಡಿದ್ರು ರೈತರಿಗೆ. ಹೇಳಿದ್ರು ಇಲ್ಲೇ ಇದೆ ನೋಡಿ, ಬಿಡದಿ ಉಪನಗರ ಯೋಜನೆಗೆ
ಭೂ ಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದ್ರು. ಫೋಟೋನೂ ಇದೆ ಇಲ್ಲಿ. ಜಿಲ್ಲಾಧಿಕಾರಿ ಕಚೇರಿ ಎದುರು ಕಾದು ಕುಳಿತಿದ್ದ ರೈತ ಮಹಿಳೆಯರು ಭೂ ಸ್ವಾಧೀನ ಪ್ರಕ್ರಿಯೆ ಕೈ ಬಿಡುವಂತೆ ರೈತರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದರು. ಅಲ್ಲಿ ಕೆಲವು ಗೂಂಡಾಗಳನ್ನ ಇಟ್ಕೊಂಡು ಜಿಲ್ಲಾಧಿಕಾರಿ ಕಚೇರಿನಲ್ಲಿ ರೈತರ ಮೇಲೆ ಒಂದು ಕಡೆ ಗೂಂಡಾಗಳ ಕೈನಲ್ಲಿ, ಇನ್ನೊಂದು ಕಡೆ ಪೊಲೀಸ್ ಅಧಿಕಾರಿಗಳ ಕೈನಲ್ಲಿ ದಬ್ಬಾಳಿಕೆ ಮಾಡಿ DC ಕಚೇರಿ ಒಳಗೆ ಬಿಡಲಿಲ್ಲ ಅವ್ರನ್ನ ಚರ್ಚೆ ಮಾಡಲಿಕ್ಕೆ ರೈತರನ್ನು. ಇದು ನಡೆದಂಥ ಪ್ರಕ್ರಿಯೆ, ಭೂಸ್ವಾಧೀನ ಪ್ರಕ್ರಿಯೆ. ಪಾಪ ಇಲ್ಲಿ ಹೇಳಿದ್ರು, ಮಾರ್ಚ್ಗೆ ರೈತರ ಕೈ ಸೇರಲಿದೆ ಪರಿಹಾರದ ಹಣ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಅನ್ನದಾತರ ಕಿಚ್ಚು ಪ್ರತಿಭಟನೆ ನಡುವೆಯೂ ದರ ನಿಗದಿ ಸಂಬಂಧ ಸಭೆ ನಡೆಸಿದ DC. ಪ್ರತಿಭಟನೆ ನಡುವೆನಲ್ಲೂ ನೀವು ಮಾಧ್ಯಮದಲ್ಲಿ ಬರೆದಿರೋದು ಇದು. ಇಲ್ಲಿ ಸದರಿ ಶಿಫಾರಸನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 8ನೇ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆಯಲಾಗಿದ್ದು, ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ನಿಯಮ ಇದೆಲ್ಲ ಹೇಳ್ಕೊಂಡು ಹೋಗೋರೆ. ಅಭಿವೃದ್ಧಿ ಹೊಂದಿ ಮಾರಾಟ ಮಾಡಬಹುದಾದ ವಿಸ್ತೀರ್ಣವು ಲಭ್ಯವಾಗಿ ನಿರೀಕ್ಷೆಯಿಂದ 44.5% ಅಂತ ಹೇಳ್ತಾರೆ. ಭೂ ಮಾಲೀಕರಿಗೆ 9,693 ಚದರ ಅಡಿಗಳ ವಸತಿ ನಿವೇಶನಗಳನ್ನು ಅಥವಾ 8,723 ಚದರ ಅಡಿಗಳ ವಾಣಿಜ್ಯ ನಿವೇಶನಗಳನ್ನು ಪರಿಹಾರ ರೂಪದಲ್ಲಿ ಕೊಡ್ತೀವಿ ಅಂತ. ಇವರು ಈ ಯೋಜನೆ ಮಾಡೋದು ಯಾವಾಗ, ಈ ಪರಿಹಾರ ಇವ್ರು ಕೊಡೋದು ಯಾವಾಗ? ರೈತ ಮತ್ತೆ ಹೋಗ್ಬೇಕು, ಅಲಿಬೇಕು, ಕೈಲಿ ಸ್ವಲ್ಪ ದುಡ್ಡು ಇಟ್ಕೊಂಡು ಸಾಲ ಮಾಡಿ ಆ ಜಾಗ ತಗೊಳ್ಳೋದಕ್ಕೆ. ನೋಡ್ತಾ ಇಲ್ವಾ ಇಲ್ಲಿ ಬೆಂಗಳೂರು ನಗರದಲ್ಲಿ ಏನೇನಾಗ್ತಿದೆ? ಈ ಸ್ಕೀಮ್ನು 2006ರಲ್ಲಿ ಕುಮಾರಸ್ವಾಮಿ ತಂದಿದ್ದ ಸ್ಕೀಮ್ ಇದು. ಪರಿಹಾರದ ಹಣಕ್ಕೆ ಬದಲು ಡೆವಲಪ್ಮೆಂಟ್ ಆದಮೇಲೆ 40% ರೈತನಿಗೆ ಕೊಡಬೇಕು ಅಂತ ಹೇಳಿ. ಈಗ ನಿಮ್ಮ ಬಿಸ್ನೆಸ್ ಕಾರಿಡಾರು ನಮ್ಮ ಕಾಲದಲ್ಲಿ ನಾವು ಆ್ಯಕ್ಚುಲಿ 300 ಅಡಿನ 300 ಮೀಟ್ರ್ ಅಣ್ಣ ಜವರಾಯಗೌಡ್ರೆ ನಿದ್ದೆ ಮಾಡ್ತಿದ್ದೀವಿ. 100 ಮೀಟ್ರ್ ಜಾಗ ಬಿಡಬೇಕು ಅಂತ ಹೇಳಿ. ಈಗ ಅದನ್ನು 65 ಮೀಟ್ರಿಗೆ ಇಳಿಸಿದ್ರು. 65 ಮೀಟ್ರಿಗೆ ಇಳಿಸಿ 35 ಮೀಟ್ರ್ ಕೊಡ್ತಾರಂತ. ಈಗ ದುಡ್ಡನ್ನ ಕ್ಯಾಶ್ ಕೊಡೋದಿಲ್ಲ, ದುಡ್ಡನ್ನ ರೈತನಿಗೆ ಭೂ ಪರಿಹಾರ ಅಂದರೆ ರೈತನ ಜಮೀನನ್ನೇ ತಗೊಂಡು ರೈತರ ಜಮೀನನ್ನ ಇದನ್ನು ಕಡಿಮೆ ಮಾಡಿ ಆ ಡೆವಲಪ್ಮೆಂಟ್ಗೆ ರೋಡಿಗೆ ಅದ್ರಲ್ಲಿ 35% ಕೊಡ್ತಾರಂತೆ. ಅದಕ್ಕೊಬ್ಬ ಈಗ ಅದೆಂಥದ್ದು ಒಬ್ಬರನ್ನ ಅಧಿಕಾರಿ ಇಟ್ಕೊಂಡು ಅವ್ರು ರಿಟೈರ್ ಆಗಿ ಎಷ್ಟು ವರ್ಷ ಆಯ್ತಾ ಗೊತ್ತಿಲ್ಲ, ಮನೆ ಹಾಳು ಮಾಡಿ ಸರ್ಕಾರದಲ್ಲಿ. ಹಾಂ, ಅತೀಕ ಗೊತ್ತಿಲ್ಲ ಯಾರಮ್ಮ. ಇದು ಪರಿಸ್ಥಿತಿ ಬರಬೇಕು. ಇಲ್ಲಿ ಮುಖ್ಯಮಂತ್ರಿಗಳಿಗೇನಾಗಿದೆ, ಅಯ್ಯೋ ನನಗೇನಪ್ಪ, ನನ್ನ ಚೇರ್ ಉಳ್ಕೊಂಡ್ರೆ ಸಾಕು, ಯಾರು ಏನು ದರೋಡೆ ಮಾಡ್ಕೊಂಡು ಹೋದ್ರೆ ನನಗೇನಾಗಬೇಕು, ಎಲ್ಲದಕ್ಕೂ ಸೇನ್ ಹಾಕ್ತೀನಿ ಅಂತಾರೆ. ಈಗ ಚೇರ್ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಇದು ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಏನು ಹೇಳ್ತಾರೆ ಅವರೇ ಹೇಳ್ಕೊಂಡಿರೋದು. ಈಗ ಇಲ್ಲಿ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಸಬ್ಜೆಕ್ಟ್ ಇಡ್ತಾರಲ್ಲ, ಅಲ್ಲಿ ಹೇಳ್ತಾರೆ ಇಲ್ಲೇ ಇದೆ ಕೊಡ್ತೀನಿ 33,000 ಕೋಟಿ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತಾರೆ. ಈಗ 33,000 ಕೋಟಿ ಈ ಇದರಿಂದ ಪ್ರಾಜೆಕ್ಟಿಂದ 33,000 ಕೋಟಿ ನಮಗೆ ಆದಾಯ ಬರುತ್ತೆ ಅಂತೇಳಿ ಇಲ್ಲ ಆದಾಯ ಬರುತ್ತೆ ಅಂತ ಹೇಳಿ ಕ್ಯಾಬಿನೆಟ್ ನೋಟಲ್ಲಿದೆ ಹೇಳ್ತಾರೆ. ಇದು ರಿಯಲ್ ಎಸ್ಟೇಟ್ ಅಂತ ಕರಿತೀರೋ ಇಲ್ಲ ಇವ್ರು ನಿಜಕ್ಕೂ ಬೆಂಗಳೂರು ನಗರ ಉದ್ಧಾರ ಮಾಡೋದಕ್ಕೆ, ಅಲ್ಲಿ ಬಿಡದಿ ಜನಗಳು ಉದ್ಧಾರ ಮಾಡೋಕ್ಕೆ ಮಾಡ್ತಿರೋ ಪ್ರಾಜೆಕ್ಟ್ ಇದು. ರೈತರನ್ನ ಉಳಿಸೋದಕ್ಕೆ ರೈತನ ಭೂಮಿ ತಗೊಂಡು 33,000 ಕೋಟಿ ಪ್ರಾಫಿಟ್ಟು ಇವರು ಅಥಾರಿಟಿಲಿ ಮಾಡ್ತಾರಂತೆ. 12,000 ಕೋಟಿ ಈಗ ನಮ್ಮ ಹುಡ್ಕೋದಿಂದ ಸಾಲ ತಗೋತಾವ್ರೆ.
ಇದೆಲ್ಲ ಮುಂದಕ್ಕೆ ಅದು ಕೆಲಸ ಎಷ್ಟರ ಮಟ್ಟಿಗೆ ಇದು ನಡೀತದೆ ಗೊತ್ತಿಲ್ಲ. ಈಗ ಇನ್ನೂ ಎಷ್ಟು ವರ್ಷ ಬೇಕು? ರೈತರನ್ನ ಇನ್ನೂ ಎಷ್ಟು ದಿವಸ ಇದು ಒಕ್ಲೆಪ್ಸ್ಬೇಕು, ಅವ್ರನ್ನ ಕೆಲಸ ಮಾಡ್ದಂಗೆ ಮಾಡ್ತೀರಿ. ಇವತ್ತು ಅದೇನೋ ಒಂದು ತಮ್ಮನೇ ಇದಂತೂ ಬೆಂಗಳೂರು ಎಲ್ಲ ಇದರೆಲ್ಲ ನೋಡಿದೆ, ಒಳ್ಳೆ ಕಲರ್ಫುಲ್ ಲೈಟ್ಗಳ ಕೂತು ಹುಟ್ಟದಬ್ಬ ಆಚರಣೆ ಮಾಡೋದಕ್ಕೆ ಮಾಡ್ಕೊಂಡವ್ರೆ. ಅವರ ತಮ್ಮನೇ ಈಗ ಡೈರಿ, ಬೆಂಗಳೂರು ಡೈರಿ ಅಧ್ಯಕ್ಷ ಅಲ್ವಾ. ಈ 8 ಹಳ್ಳಿನಲ್ಲಿ ಅಲ್ಲಿಯ ಹೆಣ್ಣು ಮಕ್ಕಳು ಎಷ್ಟು ಲೀಟ್ರ್ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಹೈನುಗಾರಿಕೆ ಮುಖಾಂತರ. ತರಿಸ್ಕೊಳ್ರಿ ಮಾಹಿತಿನ. ಅಲ್ಲಿ ಯಾರೋ ರೈತರ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, ತರಿಸ್ಕೊಳ್ಳಿ ಮಾಹಿತಿ. ತಿಂಗಳಿಗೆ 40,000 ಲೀಟ್ರ್ ಹಾಲನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ. ಓ 6 ಅಲ್ಲಲ್ಲ, ನಿಮ್ಮ 8 ಹಳ್ಳಿಲಿ ಬೆಂಗಳೂರು ಇಲ್ಲ, ನಿಮ್ಮ 8 ಹಳ್ಳಿದು. 8 ಹಳ್ಳಿಯಿಂದ ಎಷ್ಟು ಹಾಕ್ತೀರಿ? 6 ಲಕ್ಷ ಟೋಟಲ್ 6 ಲಕ್ಷ ತಿಂಗಳಿಗೆ. ಇಲ್ಲಿ ಬ್ರದರ್ ಹೇಳ್ತಾರೆ, ಇಲ್ಲಿದೆ, ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್ ದ ಅಥಾರಿಟಿ ವಿಲ್ ಜನರೇಟ್ ರೆವಿನ್ಯೂ ಆಫ್ rupees 22,654 crore from the sale of sites land after implementation of the project. Thus, a net income of rupees 653 crore is anticipated, and additionally, revenue from other sources such as property tax, premium, FAR over a period of 15 years is estimated at total revenue of 33,562 crore. ನೀವಿಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇರೋದು ಪ್ರಾಫಿಟ್ ಮಾಡೋಕ್ಕೆ ಮಾಡ್ತಾ ಇದ್ದೀರೋ, ಏನಕ್ಕೆ ಮಾಡ್ತಾ ಇದ್ದೀರಿ? ರಿಟೇಲ್ ಬಿಸ್ನೆಸ್ ಇದು ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಏನು ಬಿಸ್ನೆಸ್ ಇದು ನೀವು ಮಾಡಕ್ಕೆ ಕೊಟ್ಟಿರೋದು? ಯಾವ ಕಂಪ್ನಿಗಳಿಗೆ ಕೊಡ್ತೀರಿ ಇದು? ಇಲ್ಲಿ ಹೇಳ್ತಾರೆ ಸೈಟು ಎಷ್ಟು ಮಾಡ್ತೀವಿ, ಆಮೇಲಿಂದ ಕಮರ್ಷಿಯಲ್ ಸೈಟ್ ಎಷ್ಟು ಮಾಡ್ತೀವಿ, ಇದೆಲ್ಲ ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಇದು ಇವರ ಪ್ರಾಜೆಕ್ಟ್. ಇದು ಧಮ್ಕಿ ಹಾಕ್ತಾರೆ. ಕುಮಾರಸ್ವಾಮಿಗೂ ಲಾಟ್ರಿ ಹೊಡಿತದಂತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.